ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಲೋಕದ ದೇವರು. ಭಾರತ ಮಾತ್ರವಲ್ಲ, ಇಡೀ ವಿಶ್ವವೇ ಇವರ ಆಟವನ್ನು ಎಂದೆಂದಿಗೂ ಮರೆಯೋಕ್ಕೂ ಆಗೋಲ್ಲ ಬಿಡಿ. ಇವರನ್ನ ಕ್ರಿಕೆಟ್ ಇತಿಹಾಸದಲ್ಲಿ ಲಿಟಲ್ ಮಾಸ್ಟರ್ ಎಂದು ಕರೆಯಲಾಗುತ್ತೆ. ಇವತ್ತು ನಿಮಗೆ ಸಚಿನ್ ಅವರ ಬಾಲ್ಯದ ಜೀವನ, ಕ್ರಿಕೆಟ್ ಜೀವನದ ಸಾಧನೆ ಸೇರಿದಂತೆ ಸಾಕಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ತೆರೆದಿರ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದ್ರ ಜೊತೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಭಾರತದ ಖ್ಯಾತ ಕ್ರಿಕೆಟ್ ಆಟಗಾರ, ಕ್ರಿಕೆಟ್ ಲೋಕದ ದೇವರು ಎಂದು ಹೆಸರು ಮಾಡಿರುವ ಸಚಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ದಾಖಲೆಯ ಸರದಾರ ಎನಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಹಾಗೂ ರನ್ಗಳನ್ನು ಬಾರಿಸಿರುವ ದಾಖಲೆ ಹೊಂದಿರುವ ಸಚಿನ್ ಅವರನ್ನ ಲಿಟಲ್ ಮಾಸ್ಟರ್ ಎಂದು ಕರೆಯಲಾಗುತ್ತದೆ. ಕ್ರಿಕೆಟ್ ಜಗತ್ತು ಇವರ ಸಾಧನೆಯನ್ನ ಯಾವತ್ತೂ ಮರೆಯುವುದಿಲ್ಲ. ಬಾಲಕನಾಗಿದ್ದಾಗಲೇ ಕ್ರಿಕೆಟ್ ಆಟದಲ್ಲಿ ಉತ್ತಮ ಕೌಶಲ್ಯ ತೋರಿದ ಬಲಗೈ ಬ್ಯಾಟ್ಸ್ಮನ್ ಸಚಿನ್ ಮುಂಬೈ ತಂಡದ ಪರವಾಗಿ ರಣಜಿ ಪಂದ್ಯಗಳನ್ನು ಆಡಿದ್ರು. ನಂತರ ತಮ್ಮ 16ನೇ ವಯಸ್ಸಿನಲ್ಲೇ ಪಾಕಿಸ್ತಾನದ ವಿರುದ್ಧ ಟೆಸ್ಟ್ ಪಂದ್ಯ ಆಡುವುದರ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು. ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಭಾರತದ ಅತ್ಯಂತ ಕಿರಿಯ ಆಟಗಾರ ಎನ್ನುವ ಶ್ರೇಯಕ್ಕೆ ಪಾತ್ರರಾದರು. ಏಕದಿನ ಪಂದ್ಯಗಳಲ್ಲಿ ಆರಂಭಿಕ ಆಟಗಾರನಾಗಿ ಬ್ಯಾಟ್ ಮಾಡುವ ಸಚಿನ್ ಟೆಸ್ಟ್ ಪಂದ್ಯಗಳಲ್ಲಿ 4ನೇ ಕ್ರಮಾಂಕದಲ್ಲಿ ಆಟ ಆಡ್ತಾ ಇದ್ರು. ಅವಶ್ಯಕವೆನಿಸಿದಾಗ ನಿಧಾನ ವೇಗದ ಬೌಲಿಂಗ್ ಕೂಡ ಇವರು ಮಾಡ್ತಾ ಇದ್ರು. ತೆಂಡೂಲ್ಕರ್ ಮಹಾರಾಷ್ಟ್ರದ ಬಾಂಬೆಯ ದಾದರ್ ನೆರೆಹೊರೆಯಲ್ಲಿರುವ ನಿರ್ಮಲಾ ನರ್ಸಿಂಗ್ ಹೋಮ್ನಲ್ಲಿ ಏಪ್ರಿಲ್ 24, 1973ರಲ್ಲಿ ಜನಿಸುತ್ತಾರೆ. ಇವರ ತಂದೆ ರಮೇಶ್ ತೆಂಡೂಲ್ಕರ್ ಮರಾಠಿ ಭಾಷೆಯ ಕಾದಂಬರಿಕಾರ ಮತ್ತು ಕವಿಯಾಗಿದ್ದಾರೆ. ಇವರ ತಾಯಿ ರಜಿನಿ ವಿಮಾ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ ತೆಂಡೂಲ್ಕರ್ ಅವರ ತಂದೆ ಅವರಿಗೆ ತಮ್ಮ ನೆಚ್ಚಿನ ಸಂಗೀತ ನಿರ್ದೇಶಕ ಸಚಿನ್ ದೇವ್ ಬರ್ಮರ್ ಅವರ ಹೆಸರನ್ನ ಮಗನಿಗೆ ಇಟ್ಟರು. ಇನ್ನು ಸಚಿನ್ ಶಾಲೆಯಲ್ಲಿ ಸಹಪಾಠಿಗಳ ಜೊತೆ ಬಹಳ ಜಗಳ ಮಾಡ್ತಾ ಇದ್ರಂತೆ. ಬಾಲ್ಯದಲ್ಲಿ ತೆಂಡೂಲ್ಕರ್ ಟೆನ್ನಿಸ್ ಮತ್ತು ಕ್ರಿಕೆಟ್ ಎರಡರಲ್ಲೂ ಆಸಕ್ತಿ ಹೊಂದಿದ್ರು. ಇವರು ವಿಶೇಷವಾಗಿ ಅಮೆರಿಕನ್ ಆಟಗಾರ ಜಾನ್ ಮೆಕ್ರೋನೋ ಅವರನ್ನು ಆರಾಧಿಸುತ್ತಿದ್ದರಂತೆ. ತಮ್ಮ 8ನೇ ವಯಸ್ಸಿನಲ್ಲೇ ತಮ್ಮ ಕೂದಲನ್ನು ಉದ್ದವಾಗಿ ಬೆಳೆಸುವ ಮೂಲಕ ತಮ್ಮ ನಾಯಕನನ್ನು ಅನುಸರಿಸುತ್ತಿದ್ದರಂತೆ. ಇನ್ನು ಸಚಿನ್ ಅವರನ್ನು 1987-88ರ ಋತುವಿನ ರಣಜಿ ಟ್ರೋಫಿಯಲ್ಲಿ ಬಾಂಬೆಯನ್ನು ಪ್ರತಿನಿಧಿಸಲು ಆಯ್ಕೆ ಮಾಡಲಾಯಿತು. ಆದರೆ ಇವರನ್ನು ಯಾವುದೇ ಪಂದ್ಯಗಳಲ್ಲಿ ಪ್ಲೇಯಿಂಗ್ 11ನಲ್ಲಿ ಆಯ್ಕೆ ಮಾಡಲಾಗಿಲ್ಲ. ಇವರನ್ನು ಹೆಚ್ಚಾಗಿ ಬದಲಿ ಫೀಲ್ಡರ್ ಆಗಿ ಬಳಸಲಾಗ್ತಾ ಇತ್ತು. ಡಿಸೆಂಬರ್ 11, 1988ರಂದು 15 ವರ್ಷ 232 ದಿನಗಳ ವಯಸ್ಸಾಗಿತ್ತು ಇವರಿಗೆ. ಸಚಿನ್ ಅವಾಗ ಬಾಂಬೆ ಪರ ವಾಂಖೇಡೆ ಕ್ರೀಡಾಂಗಣದಲ್ಲಿ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಪಾದಾರ್ಪಣೆಯನ್ನು ಮಾಡಿದರು ಮತ್ತು ಆ ಪಂದ್ಯದಲ್ಲಿ ಸೆಂಚುರಿಯನ್ನು ಗಳಿಸಿದರು. ಈ ಮೂಲಕ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಚೊಚ್ಚಲ ಶತಕ ಗಳಿಸಿದ ಅತ್ಯಂತ ಕಿರಿಯ ಭಾರತೀಯರಾಗಿ ಇವರು ಹೆಸರು ಮಾಡಿದರು. ಇದರ ನಂತರ ತೆಂಡೂಲ್ಕರ್ ತಮ್ಮ ದೇವಧರ್ ಟ್ರೋಫಿ ಮತ್ತು ದುಲೀಪ್ ಟ್ರೋಫಿಯ ಚೊಚ್ಚಲ ಪಂದ್ಯಗಳಲ್ಲಿ ತಲಾ 1 ಶತಕ ಗಳಿಸಿದರು. ಇವು ಭಾರತದ ದೇಶೀಯ ಕ್ರಿಕೆಟ್ ಪಂದ್ಯಗಳು ಆಗಿವೆ. ನವೆಂಬರ್ 1989ರಲ್ಲಿ ಕರಾಚಿಯಲ್ಲಿ ಪಾಕಿಸ್ತಾನ ವಿರುದ್ಧ 16 ವರ್ಷ 205 ದಿನಗಳಲ್ಲಿ ಸಚಿನ್ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನು ಮಾಡಿದರು. ತೆಂಡೂಲ್ಕರ್ ಭಾರತ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅರ್ಜುನ ಪ್ರಶಸ್ತಿ, ಖೇಲ್ ರತ್ನ ಪ್ರಶಸ್ತಿ, ಪದ್ಮಶ್ರೀ ಮತ್ತು ಪದ್ಮವಿಭೂಷಣ. 2013ರಲ್ಲಿ ತೆಂಡೂಲ್ಕರ್ ತಮ್ಮ ಕೊನೆಯ ಪಂದ್ಯವನ್ನು ಆಡಿದ ನಂತರ ಪ್ರಧಾನಮಂತ್ರಿ ಕಚೇರಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡುವ ನಿರ್ಧಾರವನ್ನು ಪ್ರಕಟಿಸಿತ್ತು. ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರೀಡಾಪಟು ಸಚಿನ್ ಆಗಿದ್ದಾರೆ. ಇಂದಿಗೂ ಕಮ್ಮಿಯಾಗಿಲ್ಲ ಸಚಿನ್ ಕ್ರಿಕೆಟ್ ಕ್ರೇಜ್. ಸಚಿನ್ ತಮ್ಮ 51ನೇ ವಯಸ್ಸಿನಲ್ಲೂ ಕೂಡ ಬ್ಯಾಟ್ ಹಿಡಿದು ಮಿಂತಾ ಇದ್ದಾರೆ. ಬಹುನಿರೀಕ್ಷಿತ ಇಂಟರ್ನ್ಯಾಷನಲ್ ಮಾಸ್ಟರ್ ಲೀಗ್ ಪ್ರಾರಂಭವಾಗಿದ್ದು ಈ ಟೂರ್ನಿಯಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಭಾರತ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ದಾಖಲೆಗಳ ಸರದಾರ ಸಚಿನ್. ಇನ್ನು ಸಚಿನ್ ಅವರು 200 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ 15,921 ರನ್ ಗಳಿಸಿದ್ದಾರೆ. ಟೆಸ್ಟ್ನಲ್ಲಿ 68 ಹಾಫ್ ಸೆಂಚುರಿ, 49 ಸೆಂಚುರಿ, 6 ಡಬಲ್ ಸೆಂಚುರಿಯನ್ನು ಹೊಡೆದಿದ್ದಾರೆ. ಇನ್ನು 463 ಏಕದಿನ ಪಂದ್ಯಗಳನ್ನು ಆಡಿರುವ ಸಚಿನ್ 18,426 ರನ್ ಗಳಿಸಿದ್ದಾರೆ. ಇದರಲ್ಲಿ 96 ಹಾಫ್ ಸೆಂಚುರಿ, 49 ಸೆಂಚುರಿ, 1 ಡಬಲ್ ಸೆಂಚುರಿಯನ್ನು ಬಾರಿಸಿದ್ದಾರೆ. ಹಾಗೆ ಸಚಿನ್ ತೆಂಡೂಲ್ಕರ್ 78 IPL ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ 2,334 ರನ್ ಗಳಿಸಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ಅವರ ಸಾಧನೆ ಎಷ್ಟೇ ಹೇಳಿದರೂ ಮುಗಿಯೋದಿಲ್ಲ. ಸಚಿನ್ ತೆಂಡೂಲ್ಕರ್ ಅವರ ಹೆಸರು ಕ್ರಿಕೆಟ್ ಲೋಕದಲ್ಲೂ ಎಂದೆಂದಿಗೂ ಅಜರಾಮರ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.